ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದೆ ಅಂತ ಭಾವಿಸ್ತಾ ಈ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಸಂಜೆ ನನ್ನ ಮಕ್ಕಳ ಬಂದಿದ್ದು 4 ಗಂಟೆಗೆ ಸ್ನ್ಯಾಕ್ಸ್ ಏನಾರ ಮಾಡಿಕೊಡು ಅಂತ ಹೇಳಿದ್ದು. ಅದಕ್ಕೋಸ್ಕರ ನಾನು ಸ್ಯಾಂಡ್ವಿಚ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸ್ವಲ್ಪ ಬ್ರೆಡ್ಡು ಇತ್ತು ಮತ್ತು ಬೆಣ್ಣೆ ಅವತ್ತು ಮಾಡಿಟ್ಟಿದ್ನಲ್ಲ ಬ್ರೆಡ್ಡು ಇತ್ತು. ಏನು ಹುಡುಕ್ತಾ ಇದೆ ಅಮ್ಮ? ಕೆಳಗಡೆ ಕವರ್ ಫ್ರಿಜ್ ಕೆಳಗೆ ಈ ಕಡೆ ಸೈಡ್. ಅದಕ್ಕೇ ಮಾಡ್ಕೊಡ್ತೀನಿ ಸರಿ ಅಂತಂದರೆ ಬ್ರೆಡ್ ಜಾಸ್ತಿ ದಿವಸ ತಂದಿರಲಿಲ್ಲ. ನೆನ್ನೆ ಎಲ್ಲ ತಿಂದ್ರಲ್ಲ ಸೌತೆಕಾಯಿನ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೇನೆ. ಬೆಳಗ್ಗೆನೆಲ್ಲ ಕ್ಲೀನ್ ಮಾಡಿಟ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದೆ. ನೀನು ಸೋಮವಾರ ನಿಮ್ಗೆ ತೋರಿಸಿದ್ದೀನಲ್ಲ, ನಾಗೇಶ್ವರನ ದೇವಸ್ಥಾನಕ್ಕೆ ಹೋಗ್ತೀನಲ್ಲ. ಸೌತೆಕಾಯಿ ಪೀಲ್ ಮಾಡು ನೀನು. ನೋಡಿ ನನ್ನ ಮಗಳು ಹೆಲ್ಪ್ ಮಾಡ್ಕೊಡ್ತಾಳೆ. ಹೆಲ್ಪ್ ಮಾಡಲ್ಲ, ಗಲೀಜು ಮಾಡ್ತೀನಿ. ಮಾಡ್ತಾಳೆ. ಕುಟ್ಕಲ್ಲಮ್ಮ ನೀನು. ಬ್ಯಾಗ್ ಬಿಡು ಹಂಗಾರೆ. ಏನು ಕೆಲಸ ಏನಿಲ್ಲ. ನೈಟ್ ಒಂಚೂರು ಅಡುಗೆ ಏನಾರ ಮಾಡ್ಕೋಬೇಕಷ್ಟೇ. ಇವಾಗ ಮಾಡ್ಕೊಡ್ತೀನಿ ಸ್ಯಾಂಡ್ವಿಚ್. ನೋಡಿ ನನ್ನ ಮಗ ಅಲ್ಲ ಅವ್ರ ಅಕ್ಕಂದು ತೋರ್ಸಪ್ಪು. ತೋರ್ಸಪ್ಪು ಈ ಕಡೆ ಬಾ, ಈ ಕಡೆ ಬಾ. ಅಲ್ಲ ಅವ್ರ ಅಕ್ಕನ್ ತಗೋಬಿಟ್ಟು ಕಾಲಿಗೆ ಗೆಜ್ಜೆ ಹಾಕತ್ತದ ನೋಡಿ. ಅವ್ರ ಅಕ್ಕಂಗೆ ತಗೊಬಂದಿದ್ದೆ ನೆನ್ನೆ. ಬ್ಯಾಂಗ ಸ್ಟೋರಿಗೆ ಹೋಗಿ ತಗೊಂಡಿದ್ದೆ. ಅದನ್ನೇ ಅವಳಿಗೆ ಕೊಡಿಸಿದೆ ನೆನ್ನೆ. ಇನ್ನು ಬಾಡಿಗೆಗೆಲ್ಲ ಅಷ್ಟೇ ಆಗುತ್ತೆ, ಇನ್ನೇನು ಸುಮ್ಮನೆ ತಂದರೆ ಆಗುತ್ತೆ ಅಂದ್ಬಿಟ್ಟು ತಗೊಬಂದಿದ್ದೆ ನೆನ್ನೆ ಬ್ಯಾಂಗ ಸ್ಟೋರಲ್ಲಿ. ಅದು 700 800 ಸಮಥಿಂಗ್ ಅನಿಸುತ್ತೆ, ಕಮ್ಮಿ ಮಾಡಿಬಿಟ್ಟು ತಗೊಬಂದೆ. ಅದಕ್ಕೆ ಅಲ್ಲಿ ಇಟ್ಟಿದ್ದಾಳೆ, ಅದಕ್ಕೆ ತಗೊಂಡು ಹಾಕತ್ತಾ ಇದ್ದಾನೆ. 700 ನೈಟ್ ಹೊತ್ತೇನಾರ ಹತ್ರ ಗೆಜ್ಜೆ ಹಾಕೊಂಡ್ಬಿಟ್ರೆ ಫುಲ್ಲು ಗಲ್ 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 ಗಲ್. ಅದು ಬೇರೆಲ್ಲ ಅಷ್ಟೇ ಮನೆ ಪಕ್ಕದಲ್ಲಿರೋದೆಲ್ಲ. ಸುತ್ತಲೂ ಗೆಜ್ಜೆ ಚೈನ್ ಅವಾಗೆಲ್ಲ ಎಷ್ಟು ಇಷ್ಟಪಟ್ಟು ಹಾಕಂತ ಇದ್ವಿ ಗೊತ್ತಾ ಗೆಜ್ಜೆನ, ಸುತ್ತಲೂ ಗೆಜ್ಜೆ ಚೈನು. ನನಗೆ ಇಷ್ಟ ಇಲ್ಲ ಅವಾಗ. ನನಗಂತೂ ಚೈನ್ ಅಂದ್ರೇ ಇಷ್ಟ ಇಲ್ಲ. ಇವಾಗ ಹೆಂಗಿದ್ರು ಕ್ಲಾಸಿಕಲ್ ಡ್ಯಾನ್ಸ್ ಆಡ್ತೀನಲ್ಲ, ತಗೋಬೇಕು. ಇವಾಗಂತೂ ಚೈನೇ ಹಾಕೊಳ್ಳೋದಿಲ್ಲ, ನಾವು ಇಷ್ಟನೇ ಪಡೋದಿಲ್ಲ. ಹಾಕೊಂಡಿದ್ದೀನಲ್ಲ ಇದನ್ನ ಹಾಕೊಂಡಿದ್ದಾಳೆ. ಇವಾಗೆಲ್ಲ ಫ್ಯಾಷನ್. ಇವಾಗೆಲ್ಲ ಯಾರು ಹಾಕೊಳ್ಳೋ, ಒಂದು ಸೈಡಿಗೆ ಒಂದು ದಾರ ಹಾಕೊಬಿಡ್ತಾರೆ ಅಷ್ಟೇ. ಇವಾಗೆಲ್ಲ ಯಾರು ಹಾಕೋಣದೇ ಇಲ್ಲ. ಅಲ್ಲಿ ಕುಯ್ಕೊಂಡು ಅಮ್ಮ ಒಂದು ಸೌತೆಕಾಯಿ ಕುಯ್ಯೋಕ್ಕೆ ಟಿ ವಿ ಹತ್ರಕ್ಕೆ ಹೋಗ್ತಾಳೆ. ನೋಡಿ ಹೆಂಗೆ ಮಾಡ್ತಾಳೆ ಅಂತ. ಏನು ಮಕ್ಕಳ ಏನೋ ಕಾಣೆ. ಟಿ ವಿ ನೋಡ್ಕೊಂಡು ಕುಯ್ಬೇಕು ಅವಳು ಇವಾಗ. ಅಯ್ಯೋ ಕಾಯಿ ಬೆಳಗ್ಗೆ ತುರಿತಾ ಇದ್ದೆ, ಚಟ್ನಿ ಮಾಡಿಬಿಟ್ಟು ಬೇಗ ನೀರು ದೋಸೆ ಮಾಡಿದ್ನಲ್ಲ, ಅದಕ್ಕೆ ನಾನು ಹಂಗೆ ಇಟ್ಬಿಟ್ಟೆ. ಅಯ್ಯೋ ಯಾಕೋ ಫುಲ್ಲು ನೆನ್ನೆ ಬೆಳಗ್ಗೆ ಫುಲ್ಲು ನೆನ್ನೆ ನಾನ್ ವೆಜ್ ಮಾಡಿದ್ನಲ್ಲ, ಗಲೀಜಾಗಿತ್ತು ಅಂತ ಎಲ್ಲ ಕ್ಲೀನ್ ಮಾಡ್ಕೊಂಡು ಕುತ್ಕೊಂಡೆ. ಕಾಯಿ ತುರಿಯೋದನ್ನ ಆಮೇಲೆ ತುರ್ಕೊಂಡ್ರೆ ಆಗುತ್ತೆ ಅಂದ್ಕೊಂಡೆ, ಅಲ್ಲೇ ಬಿಟ್ಬಿಟ್ಟೆ. ಅದಕ್ಕೆ ತುರ್ಕೊಂಡು ಇವಾಗ ತುರ್ದು ಎತ್ತಿಕ್ಬಿಡ್ತೀನಿ ಎಲ್ಲ ಅದನ್ನು. ಅದಕ್ಕೆ ಇವಾಗ ಹಂಗೆ ಬ್ರೆಡ್ನ ಫುಲ್ಲು ಟೋಸ್ಟ್ ಥರ ಮಾಡ್ಕೊತೀನಿ. ಎಸ್ಸಲ್ಲಿ ಟೈಟ್ ಮಾಡಿರ್ತೀನಿ ನೋಡಿ, ಅಲ್ಲಾಡ್ತಾ ಐತೆ. ಅಯ್ಯೋ ಅಪ್ಪು, ಅಲ್ಲಿ ಸ್ಕ್ರೂ ಡ್ರೈವರ್ ಕೊಡಮ್ಮ. ಸ್ಕ್ರೂ ಡ್ರೈವರು ಅಲ್ಲಿ ಮಿಷಿನ್ ಹತ್ರ. ಇದು ಲೂಸಾಗಿ ಕೊಡಪ್ಪು ನೀನೇ. ನಮಗೆ ಹೆಂಗೆ ತಲೆ ಲೂಸ್ ಆಗಿ ತಲಕಿದಕ್ಕೂ ಅದು ಲೂಸ್ ಆಗಿದೆ ಫುಲ್. ಎಲ್ಲ ಲೂಸ್ ಟೈಟ್ ಮ್ಯಾಜಿಕ್ ನೋಡಿ. ಹಿಂದ್ಗಡೆ ಇಟ್ಕೊತಾ ಇದ್ದಾನೆ. ಟೈಟ್ ಮಾಡ್ಬೇಕಾದ್ರೆ ಫಿಕ್ಸ್ ಮಾಡೋಕ್ಕಾಗಲ್ಲ. ಮಕ್ಕಳು ಏನು ಆಡ್ತಾವಪ್ಪ ತೆಗೆ. ಬಂದು ಚಕ್ಕುಳೆ ಕೊಡ್ತಾನೆ ಯಾವಾಗಲೂ. ನಂಗೆ ಅಷ್ಟೊಂದು ಚಕ್ಕುಗಳೇನು ಆಗೋದಿಲ್ಲ. ಬಂದು ಕೊಡ್ತಾನೆ ನೋಡಿ. ಟೈಟ್ ಮಾಡಿಕೊಂಡೆ, ಟೈಟ್ ಮಾಡ್ತಾ ನೋಡಿ. ಮತ್ತೆ ಹಿಂಗೆ ಅಂದರೆ ಸಾಕು, ವಾಶ್ ಮಾಡ್ತೀನಲ್ಲ ಅವಾಗ ಫುಲ್ಲು ಲೂಸ್ ಆಗೋಗುತ್ತೆ. ಈಸಿ ಟೋಸ್ಟ್ ಥರ ಮಾಡ್ಕೊತೀನಿ.
ಫಸ್ಟ್ ಎಲ್ಲ ಆಲೂಗಡ್ಡೆ ಬೇಯಿಸ್ಕೊಂಡು ಆಲೂಗಡ್ಡೆಲಿ ಇದು ಬೇಯಿಸ್ಬಿಟ್ಟು ಅದಕ್ಕೆ ಕ್ಯಾಪ್ಸಿಕಮ್ ಈರುಳ್ಳಿ ಎಲ್ಲ ಹಾಕಿ ಮಸಾಲೆ ಮಾಡ್ಕೊ ಅದನ್ನ ಇಟ್ಬಿಟ್ಟು ರೋಸ್ಟ್ ಮಾಡಾಕ್ತಿದ್ದೆ. ಇವಾಗ ಅದೆಲ್ಲ ಬೇಡ, ಇವಾಗ ಜಾಸ್ತಿ ಅಂದ್ಬಿಟ್ಟು ನಾನು ಈ ಥರ ಮಾಡ್ತೀನಿ. ಇವಾಗ ಟಿ ವಿ ನೋಡ್ತಾ ಇದ್ದಾರೆ. ಯಪ್ಪ ಇವತ್ತು ಎಷ್ಟು ಬಿಸಿಲು ಬಂದಿತ್ತು ಅಂದರೆ ಮಾತ್ರ ಚೆನ್ನಾಗಿ ಬಿಸಿಲು ಬಂದಿದೆ. ಅದಕ್ಕೆ ಎಲ್ಲ ಬಟ್ಟೆ ಎಲ್ಲ ಒಣಗಿದೆ ನೋಡಿ, ಫುಲ್ಲು ಬಟ್ಟೆ ಎಲ್ಲ ಒಣಗಿದೆ. ಇದು ತೊಗೊಂಬಿಟ್ಟು ಎಲ್ಲದನ್ನು ಕುತ್ಕೊಂಡು ಟಿ ವಿ ನೋಡ್ಕೊಂಡು ಮರ್ಚಿಕ್ಬಿಡ್ತೀನಿ ಎಲ್ಲ ಫುಲ್ಲು. ಇನ್ನೇನು ಬಟ್ಟೆ ವಾಷಿಂಗ್ ಮಿಷಿನಿಗೆ ಏನು ಜಾಸ್ತಿ ಏನು ಹಾಕಿಲ್ಲ, ನೆನ್ನೆ ಎಲ್ಲ ಹಾಕಿದ್ನಲ್ಲ, ಇವತ್ತೇನು ಒಗೆಯೋದಿರಲಿಲ್ಲ. ಇವತ್ತು ಬರೀ ಫುಲ್ಲು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡು ಫುಲ್ ಎಲ್ಲ ಒರೆಸ್ಕೊಂಡು ಅಡುಗೆ ಮನೆಯೆಲ್ಲ ಇನ್ನು ಅದೇ ಆಗೋಯ್ತು. ಎಲ್ಲ ಮಾಡ್ಕೊಂಡು ಪೂಜೆ ಎಲ್ಲ ಮಾಡಿಬಿಟ್ಟು ಮನೆ ದೇವಸ್ಥಾನಕ್ಕೆ ಹೋದೆ. ಅಲ್ಲಿ ಇವತ್ತು ಲೇಟ್ ಆಗೋಯ್ತು. ಇವತ್ತು ಪ್ರಸಾದ ಸಿಗಲೇ ಇಲ್ಲ ನನಗೆ. ದಿನ ಯಾವಾಗಲೂ ಸಿಗ್ತಾಯಿತ್ತು ಪ್ರಸಾದ. ಇವತ್ತು 11 ಗಂಟೆ ಮೇಲೆ 11 ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಸಿಗುತ್ತೆ. ಒಂದು 10:45 ಗಂಟೆಗೆ. ನಾನು 11 ಗಂಟೆ ಮೇಲೆ ಹೋದ್ನಲ್ಲ, ಅವಾಗೆಲ್ಲ ಖಾಲಿ ಆಗೋಗ್ಬಿಟ್ಟಿತ್ತು. ತಿನಿ ಆ ಥರ ಮಾಡ್ತೀನಿ, ನಿಮ್ಮ ಹತ್ರ ತೋರಿಸ್ತೀನಿ. ಓಕೆನಾ? ಚೆನ್ನಾಗಿ ಬಂದಿದ್ದು ಗುಡ್ ಪೇಷನ್ಸ್ ಕುಯ್ಬೇಕು ಬರುತ್ತೆ ಅಂತ. ಅಪ್ಪ ಡೋರೆಲ್ಲ ಹಾಕಬೇಕು, ಸೊಳ್ಳೆ ಬೇರೆ ಬರ್ತಾ ಇರ್ತವೆ ಯಾವಾಗಲೂ. ಅಪ್ಪು ನೀವು ಓದ್ಕೋ ಬಂಗಾರಿ. ಹೆಂಗೆ ಸೊಳ್ಳೆ ರಾತ್ರಿ ಎಲ್ಲ ಗುಯ್ಯಿ ಅಂತ ಇರುತ್ತೆ ಹಂಗೇನೆ. ನೀರ್ ತರ ಟ್ಯಾಪ್ ಆನ್ ಮಾಡೋದು, ಏರ್ ಹೋಗುತ್ತೆ ಮತ್ತೆ ಆಫ್ ಮಾಡೋದು. 1 ಸೆಕೆಂಡಿಗೆ ಎಲ್ಲ ತಗೋ ಬಂದಾಗ ಓದ್ಕೊಳಂತೆ ಬಿಡು, ಹಂಗೆ ಇಡು. ಅಪ್ಪು ನೀನು ಬರೀ ಅಪ್ಪು. ನೋಡಿ ನಾಳೆ ಡಿಕ್ಟೇಷನ್ ಇದೆ ನೋಡಿ, ಬರೀ ಅಂದರೆ ನನ್ನ ಜೊತೆ ಬರ್ತಾ ಇದ್ದಾನೆ. 50 ವರ್ಡ್ಸ್ ಇದೆ. 50 ವರ್ಡ್ಸ್ ಇದೆ. ಬರ್ತಾನಂತೆ ನೋಡಿ. ಅವ್ನು ಕೇಳ್ಬೇಕಾರೆ ನೋಡಿ ಎಷ್ಟು ದಪ್ಪ ಶೂ ಹಾಕತ್ತಾಳೆ, ಚಪ್ಪಲಿ ಹಾಕತ್ತಾಳೆ ಅಂತ ನನ್ನ ಮಗಳು. ಇವಾಗೆಲ್ಲ ಅದೇ ಟ್ರೆಂಡು. ತೋರ್ಸಮ್ಮ ನೋಡಿ ಹೆಂಗಿದೆ, ಗುಂಡಮ್ಮ ಥರ ಇದೆ ಶೂ. ಹಾಂ ಅವಳನ್ನ ಭರತನಾಟ್ಯ ಕ್ಲಾಸಿಗೆ ಬಿಟ್ಟು ಬರ್ಬೇಕು. ನಡಿ ಅಲ್ಲಿ ಬಿಡ್ತೀನಿ, ನಡೆಯವ. ನೋಡಿ ನನ್ನಷ್ಟೇ ಹೈಟ್ ಆಗಿಬಿಟ್ಟಿದ್ದಾಳೆ ನನ್ನ ಮಗಳು. ಇಲ್ಲಿ ಬರ್ತಾಳೆ ಅವಾಗಲೇ ನನಗೇನೆ. ನೋಡಿ ಆಕ್ಲಿಸ್ತಾ ಇದ್ದಾಳೆ. ಡ್ಯಾನ್ಸ್ ಎಲ್ಲ ಆಡಿ ಸ್ಕೂಲಲ್ಲಿ ಸುಸ್ತಾಗೈತಿ.
ಸೊ ಆನೆ ಬತ್ತೈತೆ ಅಷ್ಟೇ, ಮರಂಗೆ ಆಗೈತೆ, ಮೋಡ ಆಗೈತೆ. ನೋಡೋಣ ಅಲ್ಲಿ ಹೋದ. ಹಾಂ ಅಲಸಿ ನಾನು ಇವಾಗೇನು ಕೊಚ್ಚೆ ಇಲ್ಲ ತಗ ಕಡೆ. ನೋಡಿ ಅಲ್ಲಿ ಬರ್ತಾ ಇದ್ದಾನೆ ಅವ್ನು ರಾಜ. ನೋಡಿ ಆ ಕಡೆ ಫುಲ್ಲು ಮೋಡ ಆಗೈತೆ. ನೋಡಿ ಸೀಬೆಕಾಯಿ ಕಿತ್ಕೋತಾರೆ ಅಂತ ಕವರ್ ಹಾಕ್ತಾರೆ. ಸೀಬೆಕಾಯಿ ಕಿತ್ಕೋತಾರೆ ಅಂತ ಕವರ್ ಹಾಕ್ಬಿಟ್ರೆ ದಪ್ಪು ಇದು ಸೀಬೆಕಾಯಿ. ಹಂಗೆ ಪಪ್ಪ ಎಣ್ಣೆಗೆ ಅದಕ್ಕೆಲ್ಲ ಹಂಗೆ ಮಾಡ್ತಾರೆ ಎಲ್ಲರೂ ಹಳ್ಳಿ ಕಡೆ ಎಲ್ಲ. ಇಲ್ಲೂ ಹಂಗೆ ಮಾಡ್ತಾರೆ ಸಿಟೀಲಿ. ಅಯ್ಯೋ ಎಂಥ ಪರಿಸ್ಥಿತಿ ಬಂದಿದೆ ನೋಡಿ. ಎರಡು ಕುಯ್ಕೊಡಿ. ಗುಂಡು ಎಲ್ಲ ಹುಡುಕಲಾಗ್ಲಿ ಅಂತ. ನಿಧಾನ ಬಿದ್ದೋಗ್ಬಿಡ್ತಪ್ಪು ಕೆಳಿಕೆ. ನೋಡಲ್ಲಿ ಬುದ್ದು ನನಗೆ. ಆ ಕಡೆ ನಡಿ ನೀನು ಹಿಂಗಸ್ ಬಾ, ಅಲ್ಲಿ ಬರ್ತೀನಿ ಆಯ್ತಾ? ಅಲಸ್ ಬಾ. ನಾನು ನಿಮ್ಮ ಹತ್ರ ಸೀಬೆಕಾಯಿ ಬಗ್ಗೆ ಹೇಳ್ಕೊಂಡೇ ಹೋದೆ. ಅಲ್ಲಿ ನೋಡ್ರಿ ಸೀಬೆಕಾಯಿ ಐತೆ, ಅದಕ್ಕೆ ಮತ್ತೆ ತಗೊಬಿಟ್ಟು ನಾನು ಉಪ್ಪು ಖಾರ ಹಾಕ್ಸ್ಕೊಂಡು ತಿಂತಾಯಿದ್ದೀನಿ. ಅಪ್ಪ ಅವಾಗೆಲ್ಲ ಹೇಳಿದ್ವಲ್ಲ ನಾವು, ಅಲ್ಲಿ ಆ ಕಡೆ ಸೈಡು ಆಂಟಿ ಒಂದು ಅಜ್ಜಿ ಮಾರ್ತಾಯಿದ್ರು ಸೀಬೆಕಾಯಿ, ಸೌತೆಕಾಯಿ, ಬಟಾಣಿ ಮತ್ತು ಚಿಕ್ಕ ಚಿಕ್ಕ ಕಡಲೆ ಮಿಠಾಯಿ ಥರ ಅವೆಲ್ಲದನ್ನು ಒಸಿ ತಿಂದಿರ ನಾವಂತೂ. ಅಮ್ಮ ದುಡ್ಡು ಕೊಟ್ಟರೆ ತಗೊಂಡು ತಿಂತಾಯಿದ್ವಿ. ಅಂದರೆ 5 ರೂಪಾಯಿ, 2 ರೂಪಾಯಿ, 3 ರೂಪಾಯಿ ಅದೇ ನಮಗೆ ದೊಡ್ಡದು. ನೋಡಿ ಅಲ್ಲಿ ಸೀಬೆಕಾಯಿಗೆ ಹಾಕಿದ್ದಾರೆ, ತೋರಿಸ್ತೀನಿ. ಕವರ್ ಹಾಕರ್ ನೋಡಿ. ಇದಕ್ಕೆ ಚೆನ್ನಾಗಿದೆ. ಸ್ವಲ್ಪ ಖಾರ ಆಗ್ಬಿಡ್ತು, ಯಾಕೋ ಉರಿತೈತೆ ಬಾಯೆಲ್ಲ. ಖಾರ ಪುಡಿ ಜಾಸ್ತಿ ಆಗಿಬಿಟ್ಟಿದೆ. ಅವ ಅಂಕಲ್ಗೆ ಹೇಳ್ತಾಯಿದ್ದೆ ಸ್ವಲ್ಪ ಉಪ್ಪು ಹಾಕೊಳ್ಳಿ ಅಂಕಲ್, ಒಳಗಡೆಗೆ ಖಾರ ಜಾಸ್ತಿ ಆಗಿದೆ, ಉಪ್ಪು ಹಾಕ್ಕೊಂಡ್ರೆ ಸರಿ ಆಗುತ್ತೆ. ನನ್ನ ಮಗ ಆ ಕಡೆ ರೋಡಿಂದ ಬರ್ತಾನೆ, ನಾನು ಇಲ್ಲಿ ಅಡ್ಡ ರೋಡಿಂದ ಬಂದೆ. ಯಾಕೋ ಮಳೆ ಬೇರೆ ಹನಿತಾ ಇದೆ. ಚೆನ್ನಾಗಿದೆ, ಖಾರ ಖಾರ ಸಿಹಿ. ಕಾಯಿ ಆಗಿರೋದಂತೂ ಒಸಿ ಕಿತ್ಕೊಂಡು ತಿಂತಾ ಇರಲಿಲ್ಲ ಅವಾಗಂತೂ. ಮರದಲ್ಲಿ ಕದ್ಕೊಂಡು ತಿಂದಿದ್ದೀವಿ ನಾವಂತೂ. ನನ್ನ ಮಗ ಕಾಯ್ತಾನಿಲ್ಲಿ. ಬಾಪು ಬಿಟ್ರೆ ಇನ್ನೂ ಆಟಾಡ್ತಾ ಇರ್ತೀಯ ನೀನು, ಓದಬೇಕು ಬಾ ಬೇಗ. ಕೀ ಲಾಕ್ ಮಾಡು. ನೋಡಿ ಬಿಟ್ಟರೆ ಹೆಂಗೆ ಆಟಾಡ್ತಾ ಇರ್ತಾನೆ ಅಂತ. ಬೇಗ ಲಾಕ್ ಮಾಡು. ಬೇಗ ಮುಗಿಸಂತೆ. ಖಾರ ಆಗಿಲ್ವಾ ನನ್ನ ಮಗ? ನೋಡಿ ಯವ್ವ ಖಾರ ತಿಂತಿದ್ದೆ. ನನಗಂತೂ ಫುಲ್ ಖಾರ ಆಗೋಯ್ತು. ಅವ್ನು ನೆಕ್ಕ ತಂದು ಖಾರನ ತೆಗೆ. ಈ ವಿಡಿಯೋ ಅಂತೂ ಫುಲ್ ನಾನಂತೂ ಎಂಜಾಯ್ ಮಾಡಿದೆ. ನೀವು ಎಂಜಾಯ್ ಮಾಡಿದ್ದೀರಾ ಅಂದ್ಕೊಂಡು ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಥ್ಯಾಂಕ್ ಯು, ಬಾಯ್.